ನಮಸ್ಕಾರ. ನನ್ನ ಚಾನೆಲ್ ಟೆಕ್ ಬಿ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಆಧಾರ್ ಕಾರ್ಡಲ್ಲಿ ಆಧಾರ್‌ನ ಬ್ಯಾಂಕಿಗೆ ಸೀಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನಿಮ್ಗೆ ಆನ್‌ಲೈನಲ್ಲೇ ಮಾಡ್ಬೋದು. ಆಪ್ಷನ್ ಇದೆ ಆನ್‌ಲೈನಲ್ಲೇ ಮಾಡುವಂಥ ಆಪ್ಷನ್ನು. ಇಫ್ ಇನ್ ಕೇಸ್ ನಿಮ್ಗೆ ಯಾವುದೇ ಸಬ್ಸಿಡಿ ಅಮೌಂಟ್ ಬರ್ತಾ ಇಲ್ಲ ಅಂದ್ರೆ, ಅಥವಾ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂತ ಅಂದ್ರೆ, ಅಥವಾ ಯಾವುದೇ ರಿಲೇಟೆಡ್ ಸ್ಕಾಲರ್‌ಶಿಪ್ ಅಪ್ಲೈ ಮಾಡಿ ಬರ್ಬೇಕು ಅಂದ್ರೆ, ಆಧಾರ್‌ಗೆ ನಿಮ್ಮ ಬ್ಯಾಂಕ್ ಅಕೌಂಟು ಸೀಡ್ ಆಗಿರ್ಬೇಕು. ಅಂದ್ರೆ ಟ್ಯಾಗ್ ಆಗಿರ್ಬೇಕು. ಯಾವ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್‌ಗೆ ಸೀಡ್ ಆಗಿರುತ್ತೆ, ಆ ಬ್ಯಾಂಕ್ ಅಕೌಂಟ್‌ಗೆನೆ ಗವರ್ಮೆಂಟ್ ಇಂದ ಯಾವುದೇ ದುಡ್ಡು ಬಂದ್ರುನು ಅದು ಡೈರೆಕ್ಟಾಗಿ ಆ ಅಕೌಂಟ್‌ಗೆ ಹೋಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಆ ಅಕೌಂಟ್ ಇಲ್ಲ, ಆಕ್ಟಿವ್ ಇಲ್ಲ, ಬೇರೆ ಅಕೌಂಟ್‌ಗೆ ಚೇಂಜ್ ಮಾಡ್ಕೋಬೇಕು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ಬ್ಯಾಂಕ್ ಅಕೌಂಟ್‌ಗೆ ಸೀಡೇ ಆಗಿಲ್ಲ ಅಂದ್ರೆ, ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಕ್ರೋಮಿಗ್ ಬಂದು NPCI ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇದು npci.org.in ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಡೈರೆಕ್ಟ್ URL ಓಪನ್ ಮಾಡಕ್ಕಾಗಲ್ಲ ಅಂದ್ರೆ, ಕ್ರೋಮಿಗ್ ಬಂದು NPCI ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಅಲ್ಲಿ ಏನ್ ಆಪ್ಷನ್ ಬರುತ್ತಲ್ಲ, ಈ ಫಸ್ಟ್ ಆಪ್ಷನ್‌ನ ಓಪನ್ ಮಾಡಿದ್ರೆ ಅದು ಡೈರೆಕ್ಟ್ NPCI ಪೋರ್ಟಲ್‌ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನೀವು ಇಲ್ಲಿ ಬಂದು ನೀವು ಕನ್ಸ್ಯೂಮರ್ ಅಂತ ಏನಿರುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಬೇಕು. ಈ ಕನ್ಸ್ಯೂಮರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಆಪ್ಷನ್ ಬರುತ್ತೆ. ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ. ಈ ಆಪ್ಷನ್ ಮೇಲೆ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಒಂದ್ಸಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಧಾರ್ ಸೀಡಿಂಗ್ ಪೋರ್ಟಲ್‌ಗೆ ಎನೇಬಲ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಇದೆ ನೋಡಿ, ಆಧಾರ್ ಸೀಡಿಂಗ್ ಅಥವಾ ಡಿಸೀಡಿಂಗ್ ಮಾಡ್ಬೋದು. ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡ್ಬೇಕು ಅಂದ್ರೆ, ಇವಾಗ ನಿಮ್ಮ ಆಧಾರ್ ಡೀಟೇಲ್ಸ್‌ನ ಎಂಟರ್ ಮಾಡಿ ಕ್ಯಾಪ್ಚಾ ಸಬ್ಮಿಟ್ ಮಾಡಿದ್ರೆ ಯಾವ ಅಕೌಂಟಿಗೆ ಟ್ಯಾಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಮ್ಯಾಪ್ ಸ್ಟೇಟಸ್ ವೆದರ್ ಮ್ಯಾಪ್ ಆಗಿದೆಯೋ ಇಲ್ವೋ, ಮ್ಯಾಪ್ ಆಗಿದ್ರೆ ಆಕ್ಟಿವ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಧಾರ್ ನಂಬರ್‌ನ ಎಂಟರ್ ಮಾಡಿ ಕ್ಯಾಪ್ಚಾ ಹಾಕಿ ನಿಮ್ದು ಸ್ಟೇಟಸ್‌ನ ಚೆಕ್ ಮಾಡ್ಕೋಬಹುದು. ಮುಂಚೆ ಯಾವ್ಯಾವ ಅಕೌಂಟಿಗೆ ಮ್ಯಾಪ್ ಆಗಿತ್ತು ಅಂತ ಹಳೇದೆಲ್ಲ ಚೆಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ಚೆಕ್ ಮಾಡ್ಬೋದು. ಹೊಸದಾಗಿ ನೀವು ಆಧಾರ್‌ನ ಸೀಡ್ ಮಾಡ್ಬೇಕು ಅಂದ್ರೆ ಈ ಆಪ್ಷನ್‌ನ ಬಳಸಬೇಕಾಗುತ್ತೆ. ಇಲ್ಲಿ ಆಧಾರ್ ಸೀಡಿಂಗ್ ಆರ್ ಡಿಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಆಧಾರ್ ನಂಬರ್ ಎಲ್ಲ ಡೀಟೇಲ್ಸ್‌ನ ಹಾಕಿ ಒಂದ್ಸಲ ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಸೀಡಿಂಗ್ ಅನ್ನ ಆಪ್ಷನ್‌ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಸೀಡಿಂಗ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ 3 ಆಪ್ಷನ್ ಬರುತ್ತೆ. ಫ್ರೆಶ್ ಸೀಡಿಂಗಾ, ಇವಾಗ ನೀವು ಹೊಸದಾಗಿ ಬ್ಯಾಂಕ್ ಅಕೌಂಟ್‌ನ ನಿಮ್ಮ ಆಧಾರ್‌ಗೆ ಟ್ಯಾಗ್ ಮಾಡ್ತಿದ್ದೀರಾ ಅಂದ್ರೆ ಫ್ರೆಶ್ ಸೀಡಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ದು ಅಕೌಂಟ್ ನಂಬರ್ ಚೇಂಜ್ ಆಗಿದೆ ಬಟ್ ಬ್ಯಾಂಕ್ ಸೇಮ್ ಇದೆ ಅಂದ್ರೆ ಈ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್‌ಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತ. ಇಫ್ ಇನ್ ಕೇಸ್ ನೀವು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಕೌಂಟ್‌ನ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಫ್ರೆಶ್ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಂಕ್ ಲಿಸ್ಟ್ ಇದೆ. ಸೊ ಈ ಬ್ಯಾಂಕ್ ಇಲ್ಲಿ ಯಾವ್ಯಾವ ಬ್ಯಾಂಕ್ ಲಿಸ್ಟ್ ಇದೆ ಆ ಬ್ಯಾಂಕಿಗೆ ಅಷ್ಟೇ ನೀವು ಇವಾಗ ಆಪ್ಷನ್ ಎನೇಬಲ್ ಆಗಿರೋದು ಸೀಡ್ ಮಾಡಕ್ಕೆ. ಇಫ್ ಇನ್ ಕೇಸ್ ಇಲ್ಲಿ ನಿಮ್ಮ ಬ್ಯಾಂಕ್ ಯಾವ್ದಿದೆ ಅದು ತೋರಿಸ್ತಿಲ್ಲ ಅಂದ್ರೆ ಆ ಬ್ಯಾಂಕಿಗೆ ಆಧಾರ್‌ನ ಸೀಡ್ ಮಾಡಕ್ಕೆ ಇನ್ನೂ ಆಪ್ಷನ್ ಎನೇಬಲ್ ಆಗಿಲ್ಲ ಅಂತ ಅರ್ಥ. ಇಲ್ಲಿ ನೀವು ನೋಡ್ಬೋದು ಮೇಜರ್ ಬ್ಯಾಂಕ್ಸ್ ಇದೆ. ICICI ಬ್ಯಾಂಕ್, HDFC, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, SBI. ಸುಮಾರು ಬ್ಯಾಂಕ್ ಆಲ್ರೆಡಿ ಇದೆ. ಇವಾಗ ನಾನು ಸುಮ್ನೆ HDFC ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ದು ಅಕೌಂಟ್ ನಂಬರ್ ಮತ್ತೆ ಸೇಮ್ ಅಕೌಂಟ್ ನಂಬರ್‌ನ 2 ಸಲ ಕ್ಲಿಕ್ ಮಾಡಿ ಈ ಅಕ್ಸೆಪ್ಟೆನ್ಸ್‌ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಒಂದ್ಸಲ ನಿಮ್ಗೆ ರೆಫರೆನ್ಸ್ ನಂಬರ್ ಜನರೇಟ್ ಆದ್ಮೇಲೆ ಆ ರೆಫರೆನ್ಸ್ ನಂಬರ್‌ನ ಇಟ್ಕೊಂಡು ಇಲ್ಲಿ ರಿಕ್ವೆಸ್ಟ್ ಚೆಕ್ ಸ್ಟೇಟಸ್ ಅಂತ ಬಂದು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ನೀವು ಸೀಡ್ ಮಾಡಕ್ ಕೊಟ್ಟಿದ್ರೆ ಸೀಡ್ ಮಾಡಕ್ ಆಪ್ಷನ್ ಹಾಕಿ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕ್ಬೇಕು. ನೀವು ಏನ್ ಫ್ರೆಶ್ ಸೀಡಿಂಗೋ ಯಾವ್ದು ಕೊಟ್ಟಿರ್ತೀರಾ ಆ ಡೀಟೇಲ್ಸ್‌ನ ಹಾಕಿ ಯಾವಾಗ ರಿಕ್ವೆಸ್ಟ್ ಇನಿಶಿಯೇಟ್ ಆಗಿದ್ದು ಡೇಟ್ ಹಾಕಿ ಕ್ಯಾಪ್ಚಾ ಹಾಕಿ ಚೆಕ್ ಮಾಡಿದ್ರೆ ಅದಾಗಿದೆಯೋ ಸಬ್ಮಿಟ್ ಆಗಿದೆಯೋ ಇಲ್ವೋ ಅಂತ ನಿಮ್ಗೆ ಆಪ್ಷನ್ ತೋರಿಸುತ್ತೆ. ಇದು ನಿಮ್ಗೆ ಯೂಶುವಲ್ ಆಗಿ 1 ವೀಕಿಂದ 2 ವೀಕ್ ವರ್ಕ್ ಟೈಮ್ ತಗೊಂಡು ಅಷ್ಟ್ರೊಳಗೆ ಅಪ್ಡೇಟ್ ಆಗುತ್ತೆ. ಸೊ ನೀವು ಸೆಂಟರ್‌ಗೆ ಹೋಗ್ಬೇಕು ಅಂತೇನಿಲ್ಲ. ಸೊ ಈ ಪೋರ್ಟಲ್‌ನ ಯೂಸ್ ಮಾಡ್ಕೊಂಡು ಮನೇಲೇನೆ ಆಧಾರ್ ಸೀಡಿಂಗ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.